ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಕೋಶ, ಜನನಿಗೆ ಜೀವವು ನಿನ್ನಾಲೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರನ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಹತ್ವ ದಿವ್ಯಾರಣ್ಯ ರನ್ನ ಸರಸ್ವತಿ ಪನ್ನ ಪಂಪಲ ಕುಮಿಪತಿ ಚನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರ ಭಾರತ ಜನನಿಯ ತನುಜಾತೆ. ತೈಲಪ ವೈಸಳ ಆಳಿದ ನಾಡೆ, ಕಂಕಣ ಜಗಳರ ನೆಚ್ಚಿನ ಬೀಡ. ಕೃಷ್ಣ ಸರಾವತಿ ತುಂಗ, ಕಾವೇರಿಯ ಮರರಂಗ. ಚೈತನ್ಯ ಪರಮಹಂಸ ವಿವೇಕ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನ ಉದ್ಯಾನ. ಜನಕನ ಓಲುವ ದೊರೆಗಳ ಧಾಮ, ಕಾಯಕ ವೈದಿಕರ ರಾಮ. ಕನ್ನಡ ನುಡಿ ನುಡಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಒಂದು ಖಜಾನೆಯ ಕಾವಲುಗಾರ ಶ್ರೀ ಅಂಕೇಗೌಡ ಎಂ, ಪದ್ಮಶ್ರೀ 2026.
ಕೃಷಿಕ ಕುಟುಂಬದಲ್ಲಿ ಜನಿಸಿದ ಅಂಕೇಗೌಡ ಅವರಿಗೆ ಶಾಲೆಯಲ್ಲಿ ಪುಸ್ತಕಗಳ ಮೇಲೆ ಪ್ರೀತಿ ಮೂಡಿತು. ಅದು ಸ್ವಾಮಿ ವಿವೇಕಾನಂದರ ಬರಹಗಳಿಂದ. ಅವರು ಕನ್ನಡದಲ್ಲಿ ಮಾಸ್ಟರ್ಸ್ ಮಾಡುತ್ತಿದ್ದಾಗ ಪ್ರೊಫೆಸರ್ ಕೆ ಅನಂತರಾಮಯ್ಯನವರು ಕೆ ಅಂಕೇಗೌಡ ಅವರನ್ನು ಹೆಚ್ಚು ಓದಲು ಪ್ರೇರೇಪಿಸಿದರು. ನಾನು ಓದ್ತಾ ಇದ್ದಂಥ ವೇಳೆಯಲ್ಲಿ ನನಗೆ ಓದಲಿಕ್ಕೆ ಪುಸ್ತಕಗಳೇ ಸಿಗ್ತಾ ಇರಲಿಲ್ಲ. ಆಗ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಹೋಗಿ ಮೈಸೂರಲ್ಲಿ ಓದ್ಕೊಂಡು ನಾನು ಓದ್ತಾ ಇದ್ದೆ. ಪುಸ್ತಕಗಳಿಗಾಗಿ ವಿದ್ಯಾರ್ಥಿಗಳು ಹೋರಾಡುತ್ತಿರುವುದನ್ನು ಅಂಕೇಗೌಡ ಅವರು ಗಮನಿಸಿದರು. ಪುಸ್ತಕಗಳು ತಲುಪುವುದೇ ಕಷ್ಟವಾದರೆ ಜ್ಞಾನ ಹೇಗೆ ಹರಡಬೇಕು? ಬಸ್ ಕಂಡಕ್ಟರ್ ಆಗಿ, ಶುಗರ್ ಫ್ಯಾಕ್ಟರಿ ಟೈಮ್ ಕೀಪರ್ ಆಗಿಯೂ ಕೆಲಸ ಮಾಡುತ್ತಲೇ ಅಂಕೇಗೌಡ ಅವರು ತಮ್ಮ ಕನಸಿಗೆ ರೂಪವನ್ನು ಕೊಡತೊಡಗಿದರು. ಅವರ ಕನಸು ನನಸಾಗುವ ಸಮಯ ಬಂತು. ಲೈಬ್ರರಿಯನ್ನು ನಾನು ಮಾಡಬಾರದು ಅಂತ ಹೇಳಿ ನಾನು ಅಲ್ಲಿಂದ ಪುಸ್ತಕಗಳನ್ನು ತಂದು ಲೈಬ್ರರಿಯನ್ನು ಕಟ್ಟಿದೆ. ಅದನ್ನು ಮುಂದಕ್ಕೆ ನಮ್ಮ ಒಂದು IAS ಆಗೋದು, KS ಆಗೋದು, ಬೇರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗಳ ವಿದ್ಯಾರ್ಥಿಗಳಾಗೋದು ಅವರಿಗೆಲ್ಲ ಅನುಕೂಲ ಆಗಲಿ ಅಂತ ಈ ಲೈಬ್ರರಿಯನ್ನು ನಾನು ಕಟ್ಟಿದೆ. ತಮ್ಮ ಸ್ವಲ್ಪ ಆದಾಯದಿಂದ ಅವರು ಪುಸ್ತಕಗಳನ್ನು ಕೊಂಡುಕೊಂಡರು. ಅದು ಒಂದು ಚಿಕ್ಕ ಗ್ರಂಥಾಲಯವಾಗಿ ಬೆಳೆಯಿತು. ಬಳಿಕ ವಿದ್ಯಾರ್ಥಿಗಳ ಅರಿವು ಹೆಚ್ಚತೊಡಗಿತು. ಗ್ರಂಥಾಲಯ ಬೆಳೆದಂತೆ ಜನಸಾಗರವು ಹರಿಯತೊಡಗಿತು. ಅಕ್ಕಪಕ್ಕದ ವಿದ್ಯಾರ್ಥಿಗಳೆಲ್ಲ ಲೈಬ್ರರಿಗೆ ಬರತೊಡಗಿದರು. ಈ ಕನಸನ್ನು ಅವರು ಬಹುತೇಕ ತಮ್ಮ ಶ್ರಮದಿಂದ ಕಟ್ಟಿದರು. ತಮ್ಮ ಆದಾಯ, ಸ್ವಲ್ಪ ಆಸ್ತಿ ಮಾರಾಟದ ಹಣ ಈ ಕನಸನ್ನ ನನಸು ಮಾಡಿತು. ಈ ಕನಸನ್ನ ನನಸು ಮಾಡಲು ಪತ್ನಿ ಮತ್ತು ಪುತ್ರ ತುಂಬಾ ಸಹಾಯ ಮಾಡಿದರು. ಮತ್ತೆ ಶಾಲಾ ಶಿಕ್ಷಕರಾದ ಬಸವಣ್ಣ ತಮ್ಮ ಕೆಲಸವನ್ನೇ ಬಿಟ್ಟು ಇವರ ಕೈ ಜೋಡಿಸಿದರು. ನಾನು ಲೋಕಸೇವೆ ಪರೀಕ್ಷೆಗೆ ಓದಲು ಇಲ್ಲಿಗೆ ಬರುತ್ತೇನೆ. ನನಗೆ ಬೇಕಾಗುವ ಎಲ್ಲ ಪುಸ್ತಕಗಳು ಇಲ್ಲಿ ಸಿಗುತ್ತವೆ. ಒಬ್ಬ ಸ್ನೇಹಿತೆಯ ಜೊತೆ ಸುಮ್ಮನೆ ಬಂದಿದೆ. ಇಷ್ಟೊಂದು ಜನ ಪುಸ್ತಕಗಳಲ್ಲಿ ಮುಳುಗಿರೋದನ್ನು ನೋಡಿ ನಾನು ಮನಸ್ಸೊತ್ತೆ. ಇಂದು ಶ್ರೀ ಅಂಕೇಗೌಡ ಅವರ ಗ್ರಂಥಾಲಯದಲ್ಲಿ 20 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳಿವೆ. ಅನೇಕ ಅಪರೂಪದ ಕೃತಿಗಳು ಸೇರಿವೆ. ಅವುಗಳು ಕೊಂಡುಕೊಂಡ ಪುಸ್ತಕಗಳು ಅಥವಾ ದಾನದಿಂದ ಬಂದಿರಬಹುದು. ಈಗ ಸಂರಕ್ಷಣೆಗೆ ಜನರು ತಮ್ಮ ಪುಸ್ತಕಗಳನ್ನು ದಾನ ಮಾಡುತ್ತಿದ್ದಾರೆ. ಈ ಒಂದು ಗ್ರಂಥಾಲಯವನ್ನು ಕಟ್ಟಲಿಕ್ಕೆ ನನಗೆ ತೊಂದರೆ ಆಗಲಿಲ್ಲ. ಹಾಗೂ ನಾಡಿನ ಎಲ್ಲ ಮಕ್ಕಳು ಬಂದು ಈ ಒಂದು ಗ್ರಂಥಾಲಯದಲ್ಲಿ ಸೇರಿ ನಗುಮುಖದಿಂದ ಸಂತೋಷದಿಂದ ಈ ಗ್ರಂಥಾಲಯವನ್ನು ಓದ್ಕೊಂಡು ಹೋದಾಗ ನನಗೆ ಈ ಒಂದು ಗ್ರಂಥಾಲಯವನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಆ ದೇವರಿಗೆ ನಾನು ಕೃತಜ್ಞನಾಗಿರುತ್ತೇನೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ. ಶ್ರೀ ಅಂಕೇಗೌಡ ಎಂ ಪದ್ಮಶ್ರೀ 2026. ಪ್ರೀತಿಯ ಗೌರವದ ಪುಸ್ತಕ ಮನೆ ಅಂಕೇಗೌಡರೆ ಮತ್ತು ಎಲ್ಲ ಆತ್ಮೀಯ ಬಂಧುಗಳೇ, ಮನೆಯಂಗಳದಲ್ಲಿ ಮಾತುಕತೆ ಅಂತ ಇನ್ನು ಎಷ್ಟೋ ವರ್ಷಗಳು ಹಿಡಿತದೆ. ಅಷ್ಟರಲ್ಲಿ ಎಷ್ಟೋ ಸಾಧಕರು ನಮ್ಮ ಕಣ್ಮುಂದೆ ಅಥವಾ ನಮ್ಮ ಕಾಲದಲ್ಲಿ ಸರಿದು ಹೋಗ್ಬಿಟ್ಟಿರ್ತಾರೆ. ಅದಕ್ಕೆ ಇದನ್ನು ಆಯಾ ಜಿಲ್ಲೆಯಲ್ಲೇ ನಿಮ್ಮ ವಿಭಾಗದ ಜಂಟಿ ನಿರ್ದೇಶಕರುಗಳು ಆಯಾ ಇಲಾಖೆಗೆ, ನಮ್ಮ ಇಲಾಖೆಯ ಆಯಾ ಜಿಲ್ಲೆಯ ಸಹಾಯಕ ನಿರ್ದೇಶಕರು ಚರ್ಚೆ ಮಾಡಿ ಅಲ್ಲಿನ ಸಾಧಕರನ್ನು, ಎಲೆಮರೆ ಕಾಯುವಂತೆ ಕೆಲಸ ಮಾಡ್ತಾ ಇರುವಂಥವ್ರನ್ನ ಗುರುತಿಸಿ ಸ್ಥಳೀಯವಾಗಿ ನಿಮ್ಮ ಜಿಲ್ಲಾ ಕೇಂದ್ರಕ್ಕೆ ಕರೆಸ್ಕೊಂಡು ಜಿಲ್ಲಾ ಕೇಂದ್ರದಲ್ಲಿ ಬೇರೆ ಬೇರೆ ಎಲ್ಲ ಜನತೆಗೂ ಅವ್ರ ಸಾಧನೆಯನ್ನು ಪರಿಚಯಿಸೋ ನಿಟ್ಟಿನಲ್ಲಿ ಮತ್ತು ಅವರ ಸಾಧನೆಯ ಹಿನ್ನೆಲೆ ಏನು, ಹೇಗೆ, ಈ ಎಲ್ಲ ಅಂಶಗಳನ್ನು ಒಂದಿಷ್ಟು ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡಬಹುದು, ಮಾಡಿ ಅಂತ ಹೇಳಿದರು. ನನ್ನ ವಿಭಾಗದಲ್ಲಿ ನನಗೆ ಮೊದಲನೇ ಕಾರ್ಯಕ್ರಮ ಮಾಡಲಿಕ್ಕೆ ಹೊಡೆದದ್ದು ಮಂಡ್ಯ ಜಿಲ್ಲೆಯ ಪುಸ್ತಕ ಮನೆ ಅಂಕೇಗೌಡರೆ. ಅವರೊಂದಿಗೆ ನನ್ನ ಒಡನಾಟ ಸುಮಾರು 25 ವರ್ಷಗಳ ಕಾಲದಿಂದ ಇರುವಂಥದ್ದು. ಪುಸ್ತಕ ಮನೆಯನ್ನು ಆರಂಭದಲ್ಲಿ ಅವರು ಚೀಲಗಳಲ್ಲಿ, ಟೇಬಲ್ ಮೇಲೆ, ನೆಲದ ಮೇಲೆ ಎಲ್ಲ ಗುಡ್ಡೆ ಹಾಕಿಕೊಂಡು ತುಂಬ ಕೂತಿದ್ದಾಗ ಒಮ್ಮೆ ಬನ್ನಿ ಸರ್ ಅಂತ ಹೇಳಿದರು. ನಾವು ಮತ್ತು ಲಕ್ಕಪ್ಪಗೌಡರು ಹೋಗಿದ್ವಿ. ನಾನು ಪುಸ್ತಕ ಪ್ರಾಧಿಕಾರದಲ್ಲಿ ಆಡಳಿತಾಧಿಕಾರಿಯಾಗಿದ್ದಾಗ ಲಕ್ಕಪ್ಪಗೌಡರು, ಎಚ್ಚೆ ಲಕ್ಕಪ್ಪಗೌಡರು ಅಲ್ಲಿನ ಅಧ್ಯಕ್ಷರಾಗಿದ್ದಾಗ ಮೊದಲಿಗೆ ಹೋಗಿದ್ವಿ. ಅದಾದ ನಂತರ SD ಸಿದ್ದರಾಮಯ್ಯನವರು ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗ ಅವ್ರನ್ನೂ ಕರ್ಕೊಂಡು ಹೋದೆ. ಆಮೇಲೆ ನಮ್ಮ ಕವಿ ಸಿದ್ಧಲಿಂಗಯ್ಯನವರು ಅಧ್ಯಕ್ಷರಾಗಿದ್ದಾಗ ಅವ್ರನ್ನೂ ಕರ್ಕೊಂಡು ಬಂದೆ ಅಲ್ಲಿಗೆ. ಸೊ ಲಕ್ಕಪ್ಪಗೌಡರು ಫಸ್ಟ್ ಬಂದು ಹೋದ್ಮೇಲೆ ಆ ಪುಸ್ತಕ ಮನೆಗೆ ಒಂದು ಸಣ್ಣ ಪ್ರಮಾಣದ ಇಲಾಖೆಯ ಸಹಕಾರವನ್ನು ಇಲಾಖೆ ಗುರುತಿಸಿ ಆ ಕಡೆಗೆ ಗಮನ ಹರಿಸ್ತು. ಮುಂದೆ ಅದು ಇನ್ನೂ ಸ್ವಲ್ಪ ಹೆಚ್ಚಾಗಿ ಅಂಕೇಗೌಡರ ಪರಿಶ್ರಮವನ್ನು ನಾವು ಜಸ್ಟ್ ಒಂದಿಷ್ಟು ಪ್ರೋತ್ಸಾಹಿಸ್ತಾ ಬಂದಿದೆ ಅಷ್ಟೇ. ನಮಗೆ ಇವತ್ತು ಪೂರ್ತಿ ಅವರಿಗೆ ನಾವು ಮಾತಾಡಲಿಕ್ಕೆ ಅವಕಾಶ ಕೊಡಬೇಕಾದ್ರಿಂದ ಇನ್ನೊಂದು 1 ನಿಮಿಷದಲ್ಲಿ ನನ್ನ ಮಾತು ವಿರಾಮ ಕೊಟ್ಟು ಅವರಿಗೆ ನಾನು ಚಾಲನೆ ಕೊಡ್ತೇನೆ. ಸಾಧನೆ ಅಂತ ಅನ್ನೋದು ಯಾವುದೇ ಕ್ಷೇತ್ರದಲ್ಲಿ ನಿರಂತರವಾಗಿ ತೊಡಗಿಸಿಕೊಳ್ಳುವ ಮತ್ತು ಪ್ರಾಮಾಣಿಕವಾಗಿ ಆ ಹಾದಿಯಲ್ಲಿ ಮುಂದುವರಿಯುವಂಥದ್ದು ಸಾಧನೆ ಅಥವಾ ಗುರಿಯನ್ನು ತಲುಪಲಿಕ್ಕೆ ತುಂಬ ಒಳ್ಳೆಯ ಮಾರ್ಗ ಅದೇನೆ.
ಅಂಕೇಗೌಡರು ಬಹುಶಃ ಮಂಡ್ಯ ಜಿಲ್ಲೆಗೆ ಎರಡನೆಯದಾಗಿ ಸ್ಥಾಪಿತವಾದ 1959ರಲ್ಲಿ ಬಹುಶಃ ಸ್ಥಾಪಿತವಾದ PSSKನಲ್ಲಿ ಅವರು ಸಂಸ್ಥಾಪಿಸಿದ್ದು. ಅಲ್ಲಿ ಇದ್ಕೊಂಡೆ ಒಂದು ಸಕ್ಕರೆ ಕಾರ್ಖಾನೆಯಲ್ಲಿ ನೌಕರರಾಗಿ ಇಟ್ಕೊಂಡು ಹೇಗೆ ಅವರು ಓದುತ್ತಿದ್ದ ಕಾಲದ ಕೊರತೆಗಳು, ವಿದ್ಯಾರ್ಥಿಗಳಿಗಿದ್ದಂತಹ ಕೊರತೆಗಳನ್ನು ಅವರು ಯೋಚಿಸ್ತಾ ನಾನು ಯಾಕೆ ಇದನ್ನು ತೆರೀಬಾರದು, ಒಂದಿಷ್ಟು ನನ್ನ ಸಂಬಳದಲ್ಲೂ ಅದಕ್ಕೆ ತೊಡಗಿಸ್ತಾ ಪುಸ್ತಕಗಳನ್ನು ಸಂಗ್ರಹಿಸ್ತಾ ಹೋದರು ಅವರು. ಇವತ್ತು ನೋಡಿ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಸರ್, 20 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳು ಒಬ್ಬರು ಖಾಸಗಿಯಾಗಿ, ಬಹುಶಃ ಭಾರತದಲ್ಲಿ ಬೇರೆ ಯಾರೂ ಕೂಡ ಇಂಥದೊಂದು ಸಾಧನೆಯನ್ನು, ಇಷ್ಟು ದೊಡ್ಡ ಕೆಲಸವನ್ನು ಕೈಗೊಂಡಿಲ್ಲ. ಅದು ಹೇಗೆ ಅವರು ಆ ಸಾಹಸವನ್ನು ಕೈಗೊಂಡ್ರು, ಆ ಸಾಹಸಕ್ಕೆ ಸಮಾಜ, ಸರ್ಕಾರ, ಹೀಗೆ ಕನ್ನಡ ಪ್ರೇಮಿಗಳು, ಪುಸ್ತಕ ಪ್ರೇಮಿಗಳು ಎಲ್ಲರೂ ಕೈ ಜೋಡಿಸ್ತಾನೆ ಅದೊಂದು ಶಿಖರವಾಗಿ ಬೆಳೆದಿದ್ದೀವಿ ಸರ್. ನಿಮ್ಮ ಹಾಗೇನೆ ಇಡೀ ಜಗತ್ತಿನ ಅತ್ಯಂತ ಎತ್ತರದ ಮೌಂಟ್ ಎವರೆಸ್ಟ್ ನಮ್ಮ ಭಾರತದಲ್ಲಿ ಇದೆಯಲ್ಲ, ಹಿಮಾಲಯ ಪರ್ವತಗಳ ಶ್ರೇಣಿಯಲ್ಲಿ, ಅದನ್ನ ಮೊದಲು ಹಾಕಿದವರು ನಮ್ಮ ಭಾರತೀಯ ತೇನ್ಸಿಂಗ್ ಮತ್ತು ಎಡ್ಮಂಡ್ ಹಿಲರಿ ಅಂತ. ಅಲ್ಲಿವರೆಗೂ ಅದಕ್ಕಿಂತ ಹಿಂದೆ ಬೇಕಾದಷ್ಟು ಜನ ಬೇಕಾದಷ್ಟು ತಯಾರಿಗಳನ್ನು ಮಾಡಿಕೊಂಡು, ಬೇಕಾದಷ್ಟು ಟ್ರೈನಿಂಗ್ಗಳನ್ನು ಪಡ್ಕೊಂಡು, ತರಬೇತಿಗಳನ್ನು ಪಡ್ಕೊಂಡು ಬಂದು ಹತ್ತಕ್ಕೆ ಹೋಗಿದ್ರು, ಆಗಿರಲಿಲ್ಲ. ತೇನ್ಸಿಂಗ್ ಕೂಡ ಆಯ್ಕೆ ಆದದ್ದೇ ಬಹಳ ಅಪರೂಪ. ಆತ ಶರ್ಪಾ ಜನಾಂಗದ ಒಬ್ಬ ಕೂಲಿಕಾರ. ಇದರಲ್ಲಿ ಯಾಕೆ ಹತ್ತೋದಕ್ಕೆ ಒಬ್ಬ ಸಾಹಸಿಯಾಗಿ ಪಾಲ್ಗೊಳ್ಬಾರ್ದು ಅಂತ ಇಂಟರ್ವ್ಯೂ ಹೋಗ್ತಾನೆ, ಸೆಲೆಕ್ಷನ್ ಪೊಲೀಸ್ ಇಂಟರ್ವ್ಯೂ ಹೋಗ್ತಾರಲ್ಲ, ಹಾಗೆ ಒಂದಿನ ಸೆಲೆಕ್ಟ್ ಆಗ್ತಾನೆ. ಬೇರೆ ಬೇರೆ ಎಲ್ಲಾ ಪರ್ವತಗಳನ್ನು ಏರ್ತಾನೆ. ಇದು ಮಾತ್ರ ಆಗಿರೋದಿಲ್ಲ. 6 ಸಾರಿ ಪ್ರಯತ್ನ ಮಾಡ್ತಾನೆ ಬೇರೆ ಬೇರೆ. 7ನೇ ಬಾರಿ ಹೋಗುವಾಗ ಅವನು ಹೆಂಡತಿ ಹೇಳ್ತಾರೆ, ನಿಮ್ಮ ಆರೋಗ್ಯ ಸರಿ ಇಲ್ಲ, ಬರೀ ಶಿಖರಗಳಲ್ಲಿ ಹತ್ತೋದ್ರಲ್ಲಿ ನಿಮ್ಮ ಕಾಲ ಕಳೆದಿದ್ದೀರಿ, ನನ್ನ ಮುಖ ನೋಡಿ, ನನ್ನ ಮಕ್ಕಳ ಮುಖ ನೋಡಿ, ನಮ್ಮನ್ನು ಅನಾಥ ಮಾಡಬೇಡ್ರಿ. ಇಲ್ಲ ನಾನು ಒಂದ್ಸರಿ ನಾನು ಪ್ರಯತ್ನ ಪಡಲೇಬೇಕು. ಹೆಂಡತಿ ಗಂಡಾಡುವಾಗ ಅನೇಕ ಸಾರಿ ಬೈಕೊಂಡು ಹೇಗೆ ಬರ್ತಾರೆ ಅಂತ ನಿಮಗೂ ಗೊತ್ತಿದೆ. ನೀವು ಇಷ್ಟು ಹೇಳಿದ್ರು ನಮ್ಮ ಹೆಂಡತಿ ಮಕ್ಕಳ ಬಗ್ಗೆ ಕೂಡ ಯೋಚನೆ ಮಾಡಿದ್ರೆ ಬರೀ ಪರ್ವತ ಶಿಖರ ಅಂತಾನೆ ಹೋಗ್ತಿದ್ದೀರಿ, ಒಂದಿನ ಅಲ್ಲೇ ಸಾಯಿತೀರಿ ಅಷ್ಟೇ. ನೀವು ಒಂದು ದೂರ ಮಾಡಬೇಕು. ಅವ್ನು ಸಾಯಿದೆ ಅಂತ ಹೇಳೋದಲ್ಲ ಅದು ವಾಸ್ತವ. ದಯವಿಟ್ಟು ಇದನ್ನು ಬಿಡಿ, ಹುಚ್ಚು ಸಾಹಸನ ಅಂತ. ಏನ್ ಸಿಕ್ಕು ಅಷ್ಟೇ ಸಿಕ್ಕು ಬಂದು ಹೇಳ್ತಾನೆ. ಹೌದು, ನಾನು ಸತ್ರು ಆ ತಾಯಿ ಮಡಿಲಲ್ಲಿ ಸಾಯ್ತಿರೋ ಹೊರತು ನೀನು ಗುಡಿಸ್ಕೊಳ್ಳಲ್ಲ, ಇಷ್ಟು ಹೇಳ್ಬಿಡ್ತಾನ ಅವನು. ಅಂದ್ರೆ ಗೊತ್ತಾಗುತ್ತೆ ಇವ್ರು ಬಿಡೋದಿಲ್ಲ ಹಠನ ಅಂತ. ಕಡೆಗೂ ಹೊರಡ್ತಾನೆ. ಹೊರಡುವ ಒಂದು ಜ್ಞಾನದ ಇದನ್ನು ಹುಡುಕೊಂಡು ಹೋಗ್ತಾ ಇದ್ದೀವಿ. ಒಂದೊಂದು ಹೆಜ್ಜೆ ಇಟ್ಟಷ್ಟು ನಮ್ಮ ಮಕ್ಕಳು ಒಂದೊಂದು ಹೆಜ್ಜೆ ಬೆಳೀತಾರೆ. ಇವತ್ತು ದಯಮಾಡಿ ನಿಮ್ಮ ಮನಸ್ಸಿನಲ್ಲಿ ಏನಾಗಿದ್ದರೆ ಅಥವಾ ಏನು ಇದು ಮಾಡಬೇಕು ಅಂತಿದ್ರೆ ಯಾವುದಾದ್ರೂ ನಾನು ನೇರವಾಗಿ ಕೇಳಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಹೆಸರಿಗೆ ಅದನ್ನು ಹೇಳೋದು ಬೇಡ ಅಂತ ನನ್ನ ಸ್ವಂತ ಸ್ಥಳ ಚಿಂತೋಡು. ನಾನು ಪಾಂಡವಪುರ ಸಕ್ಕರೆ ಕಾರ್ಖಾನೆಯಲ್ಲಿ ಕೈಮಾಕ್ತರಾಗಿ ಸುಮಾರು 32 ವರ್ಷಗಳ ಕಾಲ ಕೆಲಸ ಮಾಡಿದೆ. ಅದು ಒಂದು ವಿಷಯ ಏನಂದರೆ, ಸಕ್ಕರೆ ಕಾರ್ಖಾನೆಯಲ್ಲಿ ಕೆಲಸ ಮಾಡೋದೇನು, ಈ ಪುಸ್ತಕ ಮಾಡೋದೇನು ಅಂತ ಹೇಳಿದ್ದೇನೆ. ಅದಕ್ಕೆ ಕಾರಣ ಇದೆ. ನಾನು ಓದೋ ಕಾಲದಲ್ಲಿ ಪುಸ್ತಕಗಳ ಸಿಕ್ಕಿರುವ ಸ್ನೇಹಿತರೆ, ನೀವೊಂದು ಲೈಬ್ರರಿಗೆ ಹೋದರೆ ಒಂದು 10-15 ಪುಸ್ತಕಗಳು ಇರ್ತಿದ್ವು, ಅದು ಅವು ಇರ್ತಿರಲಿಲ್ಲ. ಹಾಗಾಗಿ ನನಗೆ ಓದಬೇಕು ಅನ್ನೋ ಆಸೆ, ಆದರೆ ಪುಸ್ತಕಗಳೇ ಸಿಗ್ತಾ ಇರಲಿಲ್ಲ. ಅದು ನನಗೆ ನನ್ನ ತಲೆಯಲ್ಲಿ ಆಲೋಚನೆ ಎತ್ತಬೇಕು, ಏನು ಮಾಡೋದು, ಪುಸ್ತಕಗಳು ಸಿಗೋಂಗೆ ಇರಬೇಕು, ನಾನು ಓದಬೇಕು, ನನ್ನ ಅಕ್ಕಪಕ್ಕ ಸ್ನೇಹಿತರುಗಳು ಓದಬೇಕು. ಅಥವಾ ನಾನು ಓದಿ ಏನಾದರೂ ಮುಂದೆ ಒಂದು ಯಾವುದಾದ್ರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಥವಾ ಸ್ಪರ್ಧಾ ಪರೀಕ್ಷೆಗಳನ್ನ ಕಟ್ಟಿದಾಗ ಎಲ್ಲೋ ಪುಸ್ತಕಗಳೇನು ಅಂತ ನಾನು ಆಲೋಚನೆ ಮಾಡಿಕೊಂಡಿದ್ದೆ. ಅದರ ಪ್ರತಿಫಲವಾಗಿ ನಾನು ಡಿಗ್ರಿ ಮುಗಿಸ್ಕೊಂಡು ಹೊರಬರಬೇಕಾದಾಗ ನನ್ನ ವಿದ್ಯಾರ್ಥಿಗಳು ಹೇಳಿದಂಥ ಒಂದು 3 ಮುಟ್ಟಿದಂಥ ಮಾತುಗಳು ನನ್ನನ್ನು ಈ ಸ್ಟೇಜಿಗೆ ತಂದಿರೋದು. ಆ ಮಾತುಗಳು ಏನಪ್ಪ ಅಂದರೆ, ಅವ್ರು ಹೇಳ್ತಾರೆ, ಸ್ನೇಹಿತರೆ, ನೀವು ಇವತ್ತು ಡಿಗ್ರಿ ಮುಗಿಸ್ಕೊಂಡು ಕೊನೆಯ ಪೀರಿಯಡ್ ಹೋಗ್ತಾ ಇದ್ದೀರಿ, ಕೇವಲ ಒಂದು ಕೆಲಸಕ್ಕೆ ಸೇರಿಕೊಂಡು ಹೊಟ್ಟೆ ಹೊಡೆಯೋದು ಒಂದು ಜೀವನ ಅಲ್ಲ. ಏನಾದರೂ ಒಂದು ಸಾಧನೆ ಮಾಡಿ, ನೀವು ಯಾವ ಕ್ಷೇತ್ರಗಳನ್ನ ಸಾಧನೆ ಮಾಡಿ. ಆದರೆ ಅದೇ ನೀವು ಬೇರೆ ಬೇರೆ ಮಾಡೋಕ್ಕೆ ಬಂದು ಈ ಪುಸ್ತಕಗಳನ್ನು ನೀವು ಕಲೆಕ್ಟ್ ಮಾಡಿ ಇಟ್ಟರೆ 100 ಮಕ್ಕಳುಗಳು ಓದ್ತಾರೆ, ಅವರಿಗೆ ದಾರಿ ದೀಪ ಆಗುತ್ತೆ. ಅದು ಮಾಡಿ. ಎರಡನೇದಾಗಿ ನೀವು ಯಾರೇ ಆಗಲಿ, ನಿಮ್ಮ ಸ್ನೇಹಿತರಾಗಲಿ, ಅಕ್ಕಪಕ್ಕ ಆಗಲಿ, ಯಾರೇ ಆಗಲಿ, ಅವರನ್ನು ನಾವು ಬಹು ವರ್ಷದಿಂದ ಮಾತಾಡೋಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಅದು ನಿಮಗೆ ಮುಂದೆ ಗೊತ್ತಾಗುತ್ತೆ. ನಾನು 2 ಪಾಸ್ ಮಾಡಿದ್ದೀನಿ. ಇದು ಮೂರನೇದೇನು ಅಂದರೆ, ನೀವು
ಕಾರಣ ಏನು ಅಂದರೆ ನಿಮಗೆ ಸಂಬಳ ಕೊಡುತ್ತೆ ಸರ್ಕಾರ, ನೀವು ರಿಟೈರ್ಡ್ ಆದರೆ ಪೆನ್ಷನ್ ಕೊಡುತ್ತೆ. ಆ ಹಳ್ಳಿ ರೈತ ಕಷ್ಟಪಟ್ಟು ದುಡ್ಕೊಂಬಂದು ಅವ್ನ ಜೇಬಲ್ಲಿರೋದು 10 ರೂಪಾಯಿ 5 ರೂಪಾಯಿ ಕಿತ್ಕೊಂಡ್ರೆ ಎಲ್ಲಿ ನಿಮ್ಗೆ ಒಳ್ಳೇದಾಗುತ್ತೆ. ದಯವಿಟ್ಟು ಅದು ಮಾಡಬೇಡಿ. ಪ್ರಾಮಾಣಿಕವಾಗಿ ಹೇಳ್ತೀನಿ ಸ್ನೇಹಿತರೆ, ನಾನು ಪಾಂಡವಪುರ ಶುಗರ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಟೈಮಾಕ್ಸಲ್ಲಿ ಅಲ್ಲಿ ಪೇಮೆಂಟ್ ಎಲ್ಲ ಅಲ್ಲೇ ಆಗೋದು. ಸುಮಾರು 1200 ಜನಗಳ ಅಲ್ಲೆಲ್ಲ ಕೈಲಿ ಆಯ್ತಾ ಇತ್ತು. ಅವ್ರ ಬೇಸಿಕ್ ಏನು ಡಿ ಏನು ಅದೇ ಎಲ್ಲ ಬರೀ ಬಾಯಲ್ಲಿ ಇರ್ತದೆ. ಎಲೆಕ್ಟ್ರಿಕ್ ಚಾರ್ಜ್ ಒಂದು ಮಾತ್ರ ರೋಡ್ ಹಾಕಪ್ಪ ಅಂತ 1200